ಒಟ್ಟು 389 ಜನ ಸದಸ್ಯರು ಈ ಸಂವಿಧಾನದ ಹಿಂದೆ ಕೆಲಸ ಮಾಡಿದ್ದಾರೆ ಅನ್ನುವುದಾದ್ರೆ ಸಂವಿಧಾನದ ಹಿಂದೆ ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಒಬ್ಬರೇ ಹೆಸರು ಕೇಳಿಸಿ ಬರುವುದಾದರೂ ಏಕೆ? ಸ್ನೇಹಿತರೆ, ಇದಕ್ಕೆ ಬಹಳ ದೊಡ್ಡ ಕಾರಣವೂ ಒಂದಿದೆ. ಅದೇನಪ್ಪಾ ಅಂದ್ರೆ, ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿ ಬಂದಿದ್ದಂತ 389 ಜನ ಸದಸ್ಯರನ್ನ ವಿಂಗಡಿಸಿ 13 ಸಮಿತಿಗಳನ್ನಾಗಿ ರಚಿಸಲಾಗಿತ್ತು. ಆ 13 ಸಮಿತಿಗಳಲ್ಲಿ ಅತಿ ಪ್ರಮುಖವಾದಂತಹ ಸಮಿತಿ ಅಂದ್ರೆ ಅದು ಕರಡು ಸಮಿತಿ, ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ. ಆ ಕಮಿಟಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದೇ ಸಮಿತಿ ಸಂವಿಧಾನವನ್ನ ಬರೆಯುವಂತ ಸಮಿತಿಯಾಗಿತ್ತು. ಅಂಬೇಡ್ಕರ್ ಅವರೇ 13 ಸಮಿತಿಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆಗಳನ್ನ ಮಾಡಿ 13 ಸಮಿತಿಗಳ ಜೊತೆ ಸಂಪರ್ಕಗಳನ್ನು ಬೆಳೆಸಿ ಮತ್ತು ಹಲವಾರು ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿದಲ್ಲೇ ನಮ್ಮ ದೇಶದ ಸಂವಿಧಾನದಲ್ಲಿ ಬೇಕಾಗುವಂತ ಅಂಶಗಳನ್ನ ನಿರ್ಧರಿಸುವಂತ ಕೊನೆಯ ಆಯ್ಕೆ ಇದ್ದಂಥದ್ದು, ಕೊನೆಯ ನಿರ್ಧಾರ ಇದ್ದಂಥದ್ದು ಇದೇ ಅಂಬೇಡ್ಕರ್ ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ. ಸ್ನೇಹಿತರೆ, ಈ ಕಮಿಟಿ ಸಂಪೂರ್ಣ ಸ್ವತಂತ್ರವಾಗಿತ್ತು. ಕರಡು ಸಮಿತಿ ಭಾರತ ದೇಶದ ಸಂವಿಧಾನದಲ್ಲಿ ಯಾವ ಅಂಶ ಬೇಕಾದರೂ ಸೇರಿಸಬಹುದಾಗಿತ್ತು ಮತ್ತು ಆಲ್ರೆಡಿ ಸೇರ್ಪಡೆ ಆಗಿದ್ದಂತ ಯಾವುದೇ ಕಾನೂನನ್ನು ಕೂಡ ಅದು ರದ್ದುಗೊಳಿಸಬಹುದಾಗಿತ್ತು. ಅಷ್ಟು ಪ್ರಬಲವಾಗಿತ್ತು ಈ ಕರಡು ಸಮಿತಿ. ಇಂಥ ಪ್ರಬಲ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದೇ ಕಾರಣಕ್ಕೋಸ್ಕರ ಅವ್ರನ್ನ ಸಂವಿಧಾನದ ಪಿತಾಮಹ ಅಂತಲೂ ಕೂಡ ಕರೆಯಲಾಗತ್ತೆ.